ಡಿ.ಕೆ. ಶಿವಕುಮಾರ್ ಇಡಿ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ತಮ್ಗೆಲ್ರಿಗೂ ಗೊತ್ತಿದೆ. ಆ ಇಡಿ ಪ್ರಕರಣಕ್ಕೆ ದೂರು ಕೊಟ್ಟು ಒಳಗಡೆ ಜೈಲಿಗೆ ಹಾಕಿಸಿದಂತಹ ಒಬ್ಬ ರಾಜುಗೌಡನನ್ನ ಇವತ್ತು ಅವರಿಗೆ ಶಿಲ್ಘಟ್ಟದಲ್ಲಿ ಟಿಕೆಟ್ ಕೊಟ್ಟು ಅವರನ್ನ ಬೆಳೆಸಿ ಇವತ್ತು ನಮ್ಮ ರಾಜ್ಯದ ಜನರ ಹಿತವನ್ನ ಹಾಳು ಮಾಡುವಂಥದ್ದು, ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂಥದ್ದು, ಒಂದು ಮಹಿಳೆಯರ ಗೌರವ ಕೊಡದೆ ಈ ರೀತಿ ವರ್ತನೆ ಮಾಡುವಂತ ಒಬ್ಬ ಅಯೋಗ್ಯ ಇನ್ನೆಲ್ಲೂ ಸಿಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಇದು ನಾನು ನೇರವಾಗಿ ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿಗಳನ್ನ ಯಾಕೆ ಬೆಳೆಸ್ತಾರೆ? ಈ ಕಾಂಗ್ರೆಸ್ ಸಂಸ್ಕೃತಿ ಇದೇನಾ? ನಮಸ್ಕಾರ, ನನ್ನ ಹೆಸರು ಜಿ.ಎನ್. ಶ್ರೀನಿವಾಸ್ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಬಂಧುಗಳೇ, ನಾನು ಹೆಚ್ಚು ಕಡಿಮೆ 2019ರಿಂದ ಇವತ್ತೇನು ರಾಜೀವ್ ಗೌಡನ ಒಂದು ಅಕ್ರಮಗಳು ಮತ್ತು ಅವನ ಒಂದು ಪದ ಬಳಕೆ, ಪೌರಾಯುಕ್ತೆ ಅಮೃತ ಗೌಡ ಅವರ ಮೇಲೆ ಏನು ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾನೆ, ಅವನ ಗೂಂಡ ವರ್ತನೆ ಏನಿದೆ, ಇದನ್ನು ನಾನು ಹೆಚ್ಚು ಕಡಿಮೆ ಅವನ ಭ್ರಷ್ಟಾಚಾರವನ್ನು 2019ರಿಂದ ನಿರಂತರವಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ರಾಜೀವ್ ಗೌಡ ಎಷ್ಟು ಭ್ರಷ್ಟ, ಎಷ್ಟು ಗೂಂಡ ಅನ್ನುವಂಥದ್ದನ್ನು ಹೊಸಕೋಟೆ ತಾಲೂಕು ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರಿಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ 420 ಕೇಸ್ಗಳೇ, ಒಂದು 50-60 420 ಕೇಸ್ಗಳಿದೆ. ಅದು ಎಲ್ಲ ಅಧಿಕಾರಿಗಳಿಗೂ ಅವರೊಂದು ಧಮಕಿ ಹಾಕ್ಕೊಂಡು, ನನಗೆ ಆರ್ ಶಂಕರ್ ಗೊತ್ತು, ನನಗೆ ಡಿ.ಕೆ. ಶಿವಕುಮಾರ್ ಗೊತ್ತು, ಕೆ.ಎಚ್. ಮುನಿಯಪ್ಪನ್ ಗೊತ್ತು, ಅವರೆಲ್ಲ ನಾನು ಹೆಂಗೆ ಹೇಳಿದ್ರೆ ಹೆಂಗೆ ಕೇಳೋದು ಅಂತೇಳಿ ಅವ್ರಿಗೊಂದಷ್ಟು ಕಾಸು ಕೊಟ್ಟು ಧಮಕಿ ಹಾಕ್ಕೊಂಡು ಬಂದಂತಹ ಒಬ್ಬ ಭ್ರಷ್ಟ ಅಯೋಗ್ಯ ರಾಜೀವ್ ಗೌಡ. ABD ಅನ್ನೋ ಒಂದು ಸಂಸ್ಥೆಯನ್ನ, ಒಂದು ರಿಯಲ್ ಎಸ್ಟೇಟ್ ಒಂದು ಕಂಪನಿಯನ್ನ ಕಟ್ಕೊಂಡು ದಿನಕ್ಕೊಂದು ಹೆಸರನ್ನ ಬದಲಾಯಿಸ್ತಾನೆ. 3 ತಿಂಗಳಿಗೂ ನೋಡಿ, 1-2 ಅಲ್ಲ, ಒಂದೇ ಒಂದು ಬಡಾವಣೆದು 17 ಎಕರೆ 170 ಕೋಟಿ ಹಗರಣ. ನಾನು ಆವತ್ತು ಬಯಲುಗೆಳೆದಾಗ ಆವತ್ತಿನ ಸರ್ಕಾರಿ ಜಾಗಕ್ಕೆ ಈ ಖಾತವನ್ನ ಮಾಡಿದ್ದಂತಹ ಒಬ್ಬ ಅಯೋಗ್ಯ ABD ರಾಜೀವ್ ಗೌಡನ ಅಕ್ರಮವನ್ನ ನಾನು ಬಹುತೇಕ ಜನರಿಗೆ, ಈ ರಾಜ್ಯದ ಜನರಿಗೆ ನಾನು ತಿಳಿಸುವಂತ ಒಂದು ಪ್ರಯತ್ನ ಮಾಡಿ, ಅನೇಕ ಹೋರಾಟ ಮಾಡಿ, ಆ ಈ ಖಾತ ಮಾಡಿದಂತಹ PDO ವೆಂಕಟರಂಗನ್ನು ಮತ್ತೆ EO ಮಂಜುನಾಥ್ ಅವರನ್ನು ಸಹ ಆ ಖಾತಾ ಮಾಡಿದ್ದನ್ನು ವಜಾ ಮಾಡಿಸುವಂಥದ್ದು, ಮತ್ತೆ ವೆಂಕಟರಂಗನ್ಗೆ 20 ಲಕ್ಷ ಲಂಚ ಕೊಟ್ಟಿದ್ದೀನಿ ಅಂತ ಹೇಳಿದ್ದ, ಅವ್ರಿಗೂ ಸಹ ನಾವು ಲೋಕಾಯುಕ್ತದಲ್ಲಿ ACBಯಲ್ಲಿ ಹಾಕಿ ಅವ್ರಿಗೆ ಪ್ರಕರಣವನ್ನು ದಾಖಲು ಮಾಡಿ ಅವರನ್ನು ಅಮಾನತು ಮಾಡಿಸೋ ಕೆಲಸ ಸಹ ಮಾಡಿರ್ತೀವಿ. ಆದರೆ ಅಧಿಕಾರಿಗಳ ಮೇಲೆ ಯಾವ ರೀತಿ ಒಂದು ದರ್ಪವನ್ನು ತೋರಿಸ್ತಾನೆ ಅಂದ್ರೆ, ಅಧಿಕಾರಿಗಳು ಅವನು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಅವನ ಪದ ಬಳಕೆ ಸ್ವಂಟದಿಂದ ಕೆಳಗಡೆ ಮಾತ್ರ ಮಾತಾಡ್ತಾನೆ. ಅಮ್ಮ ಅಕ್ಕ ಅನ್ನುವಂಥದ್ದು ಅವನಿಗೆ ಲೆಕ್ಕನೇ ಇಲ್ಲ. ಹೆಣ್ಣು ಅಂದ್ರೆ ಅವನಿಗೆ ಎಲ್ಲರೂ ಸಹ ಒಂದು ಬೇರೆ ರೀತಿಯಲ್ಲಿ ಅಕ್ಕ ತಂಗಿ ಅನ್ನುವಂಥ ಭಾವನೆ ಅಂತೂ ಅವನಿಗಿಲ್ಲ. ಎಲ್ಲರೂ ಸಹ ಅವನಿಗೆ ಅವನಿಗೆ ಮಂಚಕ್ಕೆ ಕರೆಯುವಂತ ರೀತಿಯಲ್ಲಿ ಮಾತಾಡುವಂತ ಒಬ್ಬ ಅಯೋಗ್ಯ ರಾಜೀವ್ ಗೌಡ. ಅವನನ್ನ ಬೆಳೆಸಲಿಕ್ಕೆ ಮುಖ್ಯ ಕಾರಣ ಆಗಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಇವತ್ತಿಗೂ ಗೊತ್ತಿಲ್ಲದೆ ಇರೋಂಥ ಒಂದು ಕಟು ಸತ್ಯವನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಡಿ.ಕೆ. ಶಿವಕುಮಾರ್ ಇಡಿ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ತಮ್ಗೆಲ್ರಿಗೂ ಗೊತ್ತಿದೆ. ಆ ಇಡಿ ಪ್ರಕರಣಕ್ಕೆ ದೂರು ಕೊಟ್ಟು ಒಳಗಡೆ ಜೈಲಿಗೆ ಹಾಕಿಸಿದಂತಹ ಒಬ್ಬ ರಾಜುಗೌಡನನ್ನ ಇವತ್ತು ಅವರಿಗೆ ಶಿಲ್ಘಟ್ಟದಲ್ಲಿ ಟಿಕೆಟ್ ಕೊಟ್ಟು ಅವರನ್ನ ಬೆಳೆಸಿ ಇವತ್ತು ನಮ್ಮ ರಾಜ್ಯದ ಜನರ ಹಿತವನ್ನ ಹಾಳು ಮಾಡುವಂಥದ್ದು, ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂಥದ್ದು, ಒಂದು ಮಹಿಳೆಯರ ಗೌರವ ಕೊಡದೆ ಈ ರೀತಿ ವರ್ತನೆ ಮಾಡುವಂತ ಒಬ್ಬ ಅಯೋಗ್ಯ ಇನ್ನೆಲ್ಲೂ ಸಿಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಇದು ನಾನು ನೇರವಾಗಿ ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿಗಳನ್ನ ಯಾಕೆ ಬೆಳೆಸ್ತಾರೆ? ಈ ಕಾಂಗ್ರೆಸ್ ಸಂಸ್ಕೃತಿ ಇದೇನಾ? ಇವತ್ತು ಈ ಭಾಗದಲ್ಲಿ ಹೊಸಕೋಟೆ ಸುತ್ತಮುತ್ತ ನೀವು ಕೇಳಬಹುದು, ಸಾವಿರಾರು ಜನಕ್ಕೆ GPA ಮಾಡ್ಕೊಂತಾನೆ, ಒಂದು ರೇಟ್ ಮಾಡ್ತಾನೆ, GPA ಮಾಡ್ಕೊಂತಾನೆ, ಒಂದು 10-20 ಲಕ್ಷ 50 ಲಕ್ಷ ಕೊಡ್ತಾನೆ, GPA ಮಾಡ್ಕೊಂಡು
ಮತ್ತೆ ಅವ್ರು ದುಡ್ಡು ಕೊಡೋದಿಲ್ಲ, ಮಾತಾಡಿದ್ರೆ ಅವ್ರ ಮೇಲೇನೆ ಕೇಸು, ಪೊಲೀಸ್ ಅವರ ಹಿಡಿತದಲ್ಲಿರ್ತಾರೆ, ಈ ಅಧಿಕಾರಿಗಳೆಲ್ಲ ಅವ್ರ ಕಂಟ್ರೋಲ್ ಅಲ್ಲಿ ಇರ್ತಾರೆ, ಆದ್ರೆ ದುಡ್ಡು ಮಾತ್ರ ಕೊಡಲ್ಲ. ಎಷ್ಟು ಪ್ರಕರಣಗಳು ಇವತ್ತು ಕೇಳಕ್ ಹೋದ್ರೆ ಅವ್ರನ್ನ ಗನ್ ಎತ್ಕೊಂಡು ಶೂಟ್ ಮಾಡ್ತೀನಿ, ಒಂದಷ್ಟು ಪಟಾಮಗಳನ್ನ ಬಿಟ್ಟು ಒಡಿಸುವಂಥದ್ದು ಅದು ನನಗೆ ಆಗಿದೆ. ನನ್ನ ಮೇಲೆ ಹೋರಾಟಕ್ಕೆ ನಾನು ಹೋರಾಟಕ್ಕೆ ಹೋದಾಗ ಅವನ ಮೇಲೆ ಹೋರಾಟವನ್ನ ನ್ಯಾಯಾಂಗ ಹೋರಾಟ ಮಾಡಿದಾಗ ನನ್ನ ಮೇಲೆ ಅವನು ಪಟಾಲಮಗಳಿಂದ ರೋಡಿಸಮ್ ಮಾಡ್ತಿರುವಂತದ್ದು, ನನ್ನ ಮೇಲೆ ಇತ್ತೀಚೆಗೆ ಕೇಸ್ ವಜಾ ಆಗಿದೆ. ಹೆಚ್ಚು ಕಡಿಮೆ 100-120 ಕೇಸ್ ಅವನ ಮೇಲೆ ಇದೆ. ಒಂದು ಕೇಸ್ಗೂ ಸಹ ಅಟೆಂಡ್ ಆಗಲ್ಲ ಅವನು ಬರೀ ಲಾಯರ್ಗಳನ್ನ ಇಕ್ಕೋದು, ಅವನ ಹತ್ರ ದುಡ್ಡು ಇದೆ, ಧಮ್ಕಿ ಹಾಕ ಅಂತ ಕೆಲಸ ಮಾಡ್ತಾನೆ. ಹಾಗಾಗಿ ಇವತ್ತು ಶಿಡ್ಲಘಟ್ಟದಲ್ಲಿ ಅವರೇನು ಶಾಸಕರಾಗಿ ಅಭ್ಯರ್ಥಿ ಆಗ್ಬೇಕಾದ್ರೆ ನಮ್ಮ ಹೋರಾಟಕ್ಕೆ ಮಣಿದು ಇವರು ಜೈಲಿಗೆ ಕಳಿಸ್ತಾರೆ, ನನ್ನ ಭ್ರಷ್ಟಾಚಾರವನ್ನ ಈ ರಾಜ್ಯದ ಜನರ ಮುಂದೆ ಇಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅಕ್ಕಿ ಬೇಳೆ ಕೊಡೋ ನೆಪದಲ್ಲಿ ಶಿಡ್ಲಘಟ್ಟಕ್ಕೆ ಹೋದಂತಹ ಒಬ್ಬ ಅಯೋಗ್ಯ ರಾಜೇಗೌಡ ಇವತ್ತು ನಾನೇ ನನ್ನಿಂದನೇ ಅಂತೇಳಿ ಇವತ್ತು ಮೆರೆದು ಅಲ್ಲಿರೋರಿಗೆಲ್ಲ ಏನೋ ಆಸೆ ತೋರಿಸಿ ನಾನೊಂದು ಪ್ರಭಾವಿ, ನನ್ನ ಹಿಂದ್ಗಡೆ ಡಿ ಕೆ ಶಿವಕುಮಾರ್ ಇದ್ದಾರೆ, ನನ್ನ ಹಿಂದ್ಗಡೆ ಕೆ ಎಚ್ ಮುನಿಯಪ್ಪ ಇದ್ದಾರೆ, ನನ್ನ ಹಿಂದ್ಗಡೆ ಕಾಂಗ್ರೆಸ್ ಪಡೆ ಇದೆ ಅನ್ನುವಂತಹ ಒಬ್ಬ ಅಯೋಗ್ಯ ಇವತ್ತು ಅವನ ಮುಖವಾಡವನ್ನ ಬಯಲಾಗಿದೆ, ಅವನ ನಿಜ ರೂಪ ಇದೆ. ಇದನ್ನೇ ನಾನು ರಾಜ್ಯದ ಜನರಿಗೆ ಹೇಳ್ತಾ ಇದ್ದೆ. ಶಿಡ್ಲಘಟ್ಟ ಜನರಿಗೆ ಮನವಿ ಮಾಡಿದೆ. ಆವತ್ತು ಒಂದಷ್ಟು ಜನ ನನ್ನ ಮಾತು ಕೇಳಿ ಅವನು ಅವತ್ತು ಗೆಲ್ಲುವಂತ ವ್ಯಕ್ತಿ. ಇವತ್ತು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಕಾಂಗ್ರೆಸ್ ಎಂತ ವರ್ಚಸ್ಸಿತ್ತು ಈ ಸರಿ. ಈ ಅಲೆಯಲ್ಲಿ ಅವನು ಗೆದ್ದಿದ್ರೆ ಇಡೀ ಶಿಡ್ಲಘಟ್ಟ ಸರ್ವನಾಶ ಮಾಡಿಬಿಡ್ತಿದ್ದ, ಇಡೀ ರಾಜಕಾರಣವನ್ನ ಹಾಳು ಮಾಡಿಬಿಡ್ತಿದ್ದ, ಇಡೀ ಅಲ್ಲಿ ಒಂದು ಸೌಮ್ಯತೆ ಸ್ವಭಾವವನ್ನ ಹಾಳು ಮಾಡ್ತಿದ್ದ, ಒಂದು ಶಾಂತಿಯನ್ನ ಕದಡುವಂತ ಕೆಲಸ ಮಾಡ್ತಿದ್ದ. ಅದಕ್ಕೆ ಮುಖ್ಯ ಕಾರಣಕರ್ತರು ನಾವೇ ಕರವೇ ಸಿಂಹ ಸೈನ್ಯ ಸಂಘಟನೆ ವತಿಯಿಂದ ನಮ್ಮ ಪ್ರಾಣದ ಅಂಗನ್ನ ತೊರೆದು ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ಅವನನ್ನ ಕೂಡಲೇ ಮಾನ ಮರ್ಯಾದೆ ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕಿದ್ರೆ, ಈ ಸರ್ಕಾರಕ್ಕೆ ಇರೋದಾದ್ರೆ ಕೂಡಲೇ ನಿಮ್ಮ ಪಕ್ಷದಿಂದ ಅವನನ್ನ ಒದ್ದು ಹೊರಗಡೆ ಹಾಕಿ. ಇಂಥವ್ರು ಏನು ನೀವು ಸಂಸ್ಕೃತಿಯನ್ನ ಈ ಜನರಿಗೆ ಏನು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಮನ್ನೇ ಜೈಲಿಗೆ ಕಳಿಸಿದಂತ ವ್ಯಕ್ತಿಯನ್ನ ನೀವಿವತ್ತು ಟಿಕೆಟ್ ಕೊಟ್ಟು ಅವನನ್ನು ಈ ಮಟ್ಟಕ್ಕೆ ಬೆಳೆಸಿದಿರಲ್ವಾ? ನಿಮ್ಗೆ ಗೊತ್ತಾ ಈ ವಿಷಯ? ನಿಮ್ಮನ್ನ ಜೈಲಿಗೆ ಕಳಿಸಿದಂತ ವ್ಯಕ್ತಿಯನ್ನ ಇವತ್ತು ನೀವು ಟಿಕೆಟ್ ಕೊಟ್ಟು ನೀವಿವತ್ತು ಒಬ್ಬ ಪ್ರಭಾವಿಯನ್ನ ಮಾಡಿದ್ದೀರಿ. ಇಂಥ ಪ್ರಭಾವಿನ ಬೇಕಾಗಿರೋದು ನಾವು ಹೆಣ್ಮಕ್ಳಿಗೆ ನಾವು ಆ ಭಾಗ್ಯ ಕೊಡ್ತೀವಿ, ಈ ಭಾಗ್ಯ ಕೊಡ್ತೀವಿ. ಖಂಡಿತವಾಗ್ಲೂ ದೂರು ಕೊಟ್ಟು ಯಾರೇ ಕ್ಷಮೆ ಕೇಳುವಂತದಿಲ್ಲ. ನಾನು ಪೌರಾಯುಕ್ತೆ ಅಮೃತ ಗೌಡ ಅವ್ರಿಗೂ ಸಹ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ, ಕರವೇ ಸಿಂಹ ಸೈನ್ಯ ನಿಮ್ಮ ಜೊತೆಗಿದೆ, ನಿಮ್ಮ ಬೆಂಬಲಕ್ಕಿದೆ. ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿ, ನೀವು ಯಾರಿಗೂ ಕ್ಷಮೆ ಕೇಳುವಂತದಿಲ್ಲ. ಇದು ನಿಮ್ಮ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದೊಂದು. ಮತ್ತೆ ಇಡೀ ಆ ಪದ ಬಳಕೆ ಇದೆಯಲ್ಲ, ಆ ಪದ ಬಳಕೆಯನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯದ ಜನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ತಕ್ಕ ಕಾನೂನಿನ ಪಾಠವನ್ನ ಕಲಿಸಬೇಕು, ಅವನನ್ನು ಒಳಗಡೆ ಹಾಕಬೇಕು. ಅವನನ್ನ ಆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದನೇ ಬಹಿಷ್ಕಾರ ಆಗುವಂತ ಕೆಲಸ ಖಂಡಿತ ಶಿಡ್ಲಘಟ್ಟ ಕ್ಷೇತ್ರದ ಜನನು ಮಾಡಬೇಕು. ಅದಕ್ಕೆ ಎಲ್ಲ ಪಕ್ಷಗಳವರು, ನಾನು ಆ ಪಕ್ಷ ಈ ಪಕ್ಷ ಅಂತಲ್ಲ, ಇವತ್ತೊಬ್ಬ ಅಧಿಕಾರಿಯನ್ನ, ಒಬ್ಬ ಮಹಿಳಾ ಅಧಿಕಾರಿಯನ್ನ ಆ ರೀತಿ ಮಾತಾಡಿದ್ರೆ ಅವ್ನು ಹೇಳಿದ ರೀತಿ ಮಾಡಬೇಕಿಲ್ಲ ಅಂದ್ರೆ ಅಲ್ಲಿ ಇರಕ್ ಬಿಡೋದಿಲ್ಲ, ನೀನು ಸುಟ್ಟಾಕ್ತೀನಿ ಅನ್ನೋದಾದ್ರೆ ನಾಳೆ ನಿಮ್ಮದೇ ಪಕ್ಷದ ಕಾರ್ಯಕರ್ತ ಮತ ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಹೆಣ್ಮಕ್ಳ ಮೇಲೆ ಕೈ ಇಕ್ಕಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ಒಬ್ಬ ಅಯೋಗ್ಯನಿಗೆ ನಾವು ಬೆಂಬಲಿಸ್ಬೇಕಾ? ಇಂಥ ಅಯೋಗ್ಯನನ್ನ ನಾವು ಈ ಒಂದು ಸಂವಿಧಾನದಲ್ಲಿ ಎಲ್ರಿಗೂ ಸಹ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ, ಚುನಾವಣೆಯ ಪ್ರತಿನಿಧಿ ಆಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಇಂಥ ಅಯೋಗ್ಯರನ್ನ ನೋಡಿ ನಮ್ಮ ಯುವ ಪೀಳಿಗೆ ಏನು ಕಲಿಯುವಂಥದ್ದಿದೆ, ಏನ್ ಕಲಿಯುತ್ತೆ? ಖಂಡಿತವಾಗಲೂ ಗೂಂಡಾ ಆಕ್ಟ್ ಅಲ್ಲಿ ಫಿಟ್ ಮಾಡಬೇಕು. ಗೂಂಡಾ ಆಕ್ಟ್ ಅಲ್ಲಿ ಫಿಟ್ ಮಾಡಿ ಹೆಚ್ಚು ಕಡಿಮೆ ಜೀವಾವಧಿ ಶಿಕ್ಷೆ ಕೊಟ್ಟರು ಇಂಥ ಅಯೋಗ್ಯರಿಗೆ ತಪ್ಪಿಲ್ಲ ಅಂತ ನಾನು ಹೇಳ್ತೇನೆ.